ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿಸಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಮರೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಕೆಲವೊಂದು ಮೀಶೋದಲ್ಲಿ ಪ್ರಾಡಕ್ಟ್ ತರಿಸಿದ್ದೆ, ಅದನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಡ್ರೆಸ್ ತರಿಸಿದ್ದೆ, ಒಂದೆರಡು ಪ್ರಾಡಕ್ಟು ತರಿಸಿದ್ದೆ, ತೋರಿಸ್ತೀನಿ. ಮೊದಲನೇ ಡ್ರೆಸ್ ಬಂದು ಇದು ನೋಡಿ, ಒಂಥರ ಬ್ಲೂ ಕಲರ್ ಇದೆ. ಸೊ ಪಿಂಕ್ ಫ್ಲವರ್ಸ್ ಬಂದಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ಇದು ರಯಾನ್ ಫ್ಯಾಬ್ರಿಕ್ ಬರುತ್ತೆ. ಸೊ ಫ್ಯಾಬ್ರಿಕ್ ಅಂತೂ ಸೂಪರ್ ಆಗಿದೆ. ಸೊ ನೋಡಿ, ಡೀಪ್ ಈ ಥರ ಬರುತ್ತೆ, ಸ್ಕ್ವಯರ್ ಶೇಪಲ್ಲಿ ಡೀಪ್ ಬರುತ್ತೆ. ಸೊ ಆಮೇಲೆ ಸ್ಲೀವ್ಗೆ ಇಲ್ಲಿ ಮೊಳಕೈವರೆಗೂ ಇಲ್ಲಿವರೆಗೂ ಸ್ಲೀವ್ ಬರುತ್ತೆ. ಸೊ ಇಲ್ಲಿಗೆ ಸ್ಲೀವ್ಗೆ ಒಂಥರ ಚಿಕ್ಕದಾಗಿ ಬಫ್ ಕೊಟ್ಟಿದ್ದಾರೆ. ಹಾಕೊಂಡೋಗಿ ಮಾತ್ರ ಸಖತ್ತಾಗಿ ಕಾಣುತ್ತೆ. ಸೊ ನಾನು ಸೈಡಲ್ಲಿ ಪಿಕ್ಚರ್ ಹಾಕ್ತೀನಿ, ನೋಡ್ತಾ ಇರ್ಬೋದು. ಎಷ್ಟು ಅಗಲ ಇದೆ ಅಂದರೆ ನೋಡ್ತಾ ಇರ್ಬೋದು ನೀವು. ಫುಲ್ಲು ಇಷ್ಟಿದೆ, ಒಂಥರ ಸೂಪರಾಗಿ ಕಾಣುತ್ತೆ. ಇದನ್ನು ಎಷ್ಟು ಹಾಕೊಂಡ್ರೂ ಏನೂ ಆಗಲ್ಲ, ಕಲರ್ ಹೋಗೋದಾಗಲಿ ಇಲ್ಲ ಸಿಂಕ್ ಆಗೋದಾಗಲಿ ಆ ಥರ ಆಗುತ್ತೆ ಕೆಲವೊಂದು ಬಟ್ಟೆಗಳು. ಈ ಥರ ಫ್ಯಾಬ್ರಿಕ್ ತೊಗೊಂಡ್ರೆ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಡೈಲಿ ಯೂಸ್ಗಾರ ಮಾಡ್ಬೋದು, ಎಲ್ಲಾರು ಹೋಗಿ ಬರೋತಕ್ಕಾರ ದೇವಸ್ಥಾನಕ್ಕೆ ಅಲ್ಲಿ ಎಲ್ಲಾರು ಯೂಸ್ ಮಾಡ್ಬೋದು. ಆಮೇಲೆ ಡೈಲಿ ಯೂಸ್ಗೆ ಎಷ್ಟು ಸಲ ಯೂಸ್ ಮಾಡಿದ್ರು ಕಲರು ಹೋಗಲ್ಲ, ಏನೂ ಆಗಲ್ಲ. ಲೈನಿಂಗು ಅಷ್ಟೇ, ಫುಲ್ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಫುಲ್ಲು ಎಷ್ಟಿದೆ ಡ್ರೆಸ್ ಅಲ್ಲಿವರೆಗೂ ಕೊಟ್ಟಿದ್ದಾರೆ. ಲೈನಿಂಗೂ ಚೆನ್ನಾಗಿದೆ. ಇದಕ್ಕೆ 10/10 ಕೊಡ್ತೀನಿ ನಾನು, ಅಷ್ಟು ಚೆನ್ನಾಗಿದೆ. ಇದು ಲಿಂಕ್ ಬೇಕಂದರೆ ಕೆಳಗಡೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಆರಾಮಾಗಿ ತೊಗೋಬೋದು ಆ ಪ್ರೈಸ್ಗೆ. ಇದ್ರ ಪಿಕ್ಚರ್ ಕೂಡ ನಾನು ಸೈಡಲ್ಲಿ ಆ್ಯಡ್ ಮಾಡ್ತೀನಿ. ಇದು ಪ್ರೈಸ್ ಮರ್ತೋಗಿದೆ ಸಾರಿ ನನಗೆ. ಸೊ 400 ಸಮಥಿಂಗ್ ಅನಿಸುತ್ತೆ. ಸೊ 430 ಏನೋ ಅನಿಸುತ್ತೆ. ಸೊ ನಾನು ಅದ್ರ ಪಿಕ್ಚರ್ ಕೂಡ ಸೈಡಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ. ಸೊ ಮೊದಲನೇದು ಬಂದು ಇದು. ಸೆಕೆಂಡ್ ಒನ್ ಬಂದ್ಬಿಟ್ಟು ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ಕಾಟನ್ ಫ್ಯಾಬ್ರಿಕಲ್ಲಿ ತೊಗೊಂಡಿರೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ. ಕಲರ್ ಕೂಡ ಅಷ್ಟು ಹೈಲೈಟಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು. ನಾನು ತೊಗೊಂಡಿರೋದು ಎಮ್ ಸೈಜು. ಸೊ ಮೀಶೋದಲ್ಲಿ ತೊಗೊಂಡ್ರೆ ಒಂದು ಸೈಜ್ ದೊಡ್ಡದೇ ತೊಗೊಬೇಕು ಅಂತ, ನನಗೆ ಎಸ್ ಕೂಡ ಆಗುತ್ತೆ. ಸೊ ಎಮ್ ಸ್ವಲ್ಪ ದೊಡ್ಡದೇ ಆಗುತ್ತೆ, ಫಿಟ್ ಮಾಡಿಸ್ಕೋಬೇಕು. ಸೊ ನೋಡ್ತಾ ಇರ್ಬೋದು, ಇದಕ್ಕೆ ಟೈ ಕೂಡ ಕೊಟ್ಟಿದ್ದಾರೆ ಹಿಂದೆ ಕಟ್ಕೊಳ್ಳೋಕ್ಕೆ. ಆಮೇಲೆ ಏನಂದರೆ ಇದು ಸ್ಲೀವ್ ನೋಡಿ ಯಾವ ಥರ ಇದೆ ಅಂತ, ಎಲಾಸ್ಟಿಕ್ ಹಾಕಿದ್ದಾರೆ, ಪಫ್ ಥರ ಕೂರುತ್ತೆ, ಸೂಪರಾಗಿ ಕಾಣುತ್ತೆ. ಆಮೇಲೆ ಮಧ್ಯ ವೈಟ್ ಕಲರ್ ಪ್ರಿಂಟ್ ಕೊಟ್ಟಿದ್ದಾರೆ. ಇದಕ್ಕೆ 408 ರೂಪಾಯಿ ಕೊಟ್ಟೆ ಫ್ರೆಂಡ್ಸ್, ಅಷ್ಟೇ. ನೋಡ್ತಾ ಇರ್ಬೋದು, ಇದೂ ಎಷ್ಟು ಫ್ರಿಲ್ ಇದೆ ನೋಡಿ. ವೈಟ್ ಲೆಗ್ಗಿನ್ಸ್ ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ ಮಾತ್ರ. ಸೊ ಆ್ಯಂಕಲ್ ಲೆಂತ್ ಲೆಗ್ಗಿನ್ಸ್ ಇಲ್ಲ 3/4 ಹಾಕ್ಕೊಬೇಕು. ಇದಕ್ಕೆಲ್ಲ ಫುಲ್ ಲೆಂತ್ ಬರುತ್ತೆ ನೋಡಿ, ಹಾಗಾಗಿ. ಸೊ ಫುಲ್ ಲೆಂತ್ ಲೆಗ್ಗಿನ್ಸ್ ಹಾಕೊಂಡ್ರೆ ಅಷ್ಟು ಹೈಲೈಟಾಗಿ ಕಾಣಲ್ಲ. ಇದಕ್ಕೆ ಆ್ಯಂಕಲ್ ಲೆಂತು ಇಲ್ಲ 3/4 ಹಾಕೋಬೇಕು. ನೋಡ್ತಾ ಇರ್ಬೋದು, ನಾನು ಎಮ್ ಸೈಜ್ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದೇ ಆಗುತ್ತೆ. ಫ್ರಿಲ್ ಮಾತ್ರ ಸಖತ್ತಾಗಿದೆ. ಫ್ಯಾಬ್ರಿಕ್ ಮಾತ್ರ ಅಷ್ಟೇ ಸ್ಮೂತಾಗಿದೆ, ನೋಡ್ತಾ ಇರ್ಬೋದು, ಅಷ್ಟು ರಫ್ ಇಲ್ಲ. ಸೊ ಸಖತ್ತಾಗಿದೆ. ಇದಕ್ಕೂ 10/10 ಕೊಡ್ತೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಬಂದು ಇದೇನೇ ನೈಟ್ ಸೂಟು. ಸೊ ಇದಕ್ಕಂತೂ ಸಖತ್ತಾಗಿದೆ ಇದಂತೂ. ಸೊ ಇದನ್ನು ನೋಡಿ ಫ್ಯಾಬ್ರಿಕ್ ಯಾವ ಥರ ಇದೆ ಅಂತ. ಕಲರ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ, ತುಂಬ ಅಂದರೆ ತುಂಬ ಕಲರ್ ಆಪ್ಷನ್ಸ್ ಇದೆ. ಸೊ ಇದು ಪಿಂಕ್ ಆ್ಯಂಡ್ ವೈಟಲ್ಲಿ ತೊಗೊಂಡೆ ನಾನು, ಚೆನ್ನಾಗಿದೆ ಫ್ರೆಂಡ್ಸ್. ಇದು 250 ಅಷ್ಟೇ. 2 ಕಾಂಬೋ ಸೆಟ್ ತೊಗೊಂಡ್ರೆ 500ಗೆ ಆಗುತ್ತೆ. ಸೊ ಒಂದೊಂದೇ ತೊಗೊಂಡ್ರೆ 300-400 ಆ ಥರ ಬೀಳುತ್ತೆ. ಆಫರ್ ಇದ್ದಾಗ ತೊಗೊಬೇಕು. ಸೊ ಅದು ನೋಡಿರಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಇದು ಎಲ್ಲದಕ್ಕಿಂತ ಸಾಫ್ಟ್ ಮೆಟೀರಿಯಲ್ ಇದೆ. ಬಟ್ಟೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಸೈಡಲ್ಲಿ ಪಿಕ್ಚರ್ ಕೂಡ ಹಾಕ್ತೀನಿ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಯಾರಿಗಾದ್ರೂ ಬೇಕಂದರೆ ಬೈ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಆಮೇಲೆ ನೆಕ್ಸ್ಟ್ ಬನ್ನು ಇದು ಬರೀ 125 ರೂಪಾಯಿ ಫ್ರೆಂಡ್ಸ್. 20 ಪೀಸ್ ಬರುತ್ತೆ, 125ಗೆ. ಸೊ ನೋಡ್ಬೋದು, ಇದು 20 ಪೀಸ್ ಬರ್ತವೆ. ಈ ಥರ ಹುಕ್ಕು
ಇದು ಎಲ್ಲಿಗಾದರೂ ಸ್ಟಿಕ್ ಮಾಡ್ಬೋದು. ಸೊ ಗೋಡೆಗೆ ಟೈಲ್ಸ್ಗಂತೂ ಸೂಪರಾಗಿ ಕುತ್ಕೊಳುತ್ತೆ. ಮಳೆ ಎಲ್ಲ ಹೊಡೆಯೋಕ್ಕಾಗಲ್ವಲ್ಲ, ಈಗ ಕಿಚನಲ್ಲಿ ಬಾತ್ರೂಮಲ್ಲಿ ಅಲ್ಲೆಲ್ಲ ಮಳೆ ಹೊಡೆಯೋಕ್ಕಾಗಲ್ಲ. ಹಾಗಾಗಿ ಇದು ನೋಡಿ ಈ ಥರ ಕೊಟ್ಟಿದ್ದಾರೆ. ಸೊ ನಾನು ಕೂಡ ದೇವ್ರ ಮನೇಲಿ ಫೋಟೋ ಎಲ್ಲ ಹಾಕ್ಲಿಕ್ಕೆ ಬೇಕಿತ್ತು. ಇದು ಈ ಕಡೆ ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಈ ಥರ ಕಿತ್ಬಿಟ್ಟು ಹೀಗೆ ಸ್ಟಿಕ್ ಮಾಡಿದರೆ ಸಾಕು, ಅದು ಸ್ಟಿಕ್ ಆಗಿಬಿಡುತ್ತೆ. ನೋಡಿ ಈ ಥರ ಹಿಂಗೆ ಹುಕ್ ಹಾಕೋದು, ಬಟನ್ ಥರ ಬಂದಿರುತ್ತೆ ಅಷ್ಟೇ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫೋಟೋಸ್ ಎಲ್ಲ ಹಾಕ್ಲಿಕ್ಕೆ ಮಳೆ ಹೊಡೆಯೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಇದನ್ನು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಆಮೇಲೆ ಸೋಪು ಅದೆಲ್ಲ ಇಟ್ಕೊಳ್ಳೋಕ್ಕೆ ಬಾತ್ರೂಮಲ್ಲೂ ಕೂಡ ಆ ಬ್ರಷ್ ಸ್ಟ್ಯಾಂಡು ಅದೆಲ್ಲ ಹಾಕ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ನೋಡಿ 20 ಪೀಸ್ ಕೊಟ್ಟಿದ್ದಾರೆ. ಸೊ ಬರೀ 125ಗೆ ಆರಾಮಾಗಿ ತೊಗೊಬೋದು, ಎಲ್ಲಿಗಾದರೂ ಯೂಸ್ ಮಾಡ್ಬೋದು. ನಾನು ಒಂದು ಅಲ್ಲಿ ಗೋಡೆಗೆ ಕ್ಯಾಲೆಂಡರ್ ಹಾಕಿ ಯೂಸ್ ಮಾಡಿದ್ದೀನಿ, ಬೇಕಾದರೆ ನೋಡ್ತಾ ಇರ್ಬೋದು, ಸೈಡಲ್ಲಿ ಹಾಕ್ತೀನಿ. ಸೊ ಇದಕ್ಕೂ 10/10 ಕೊಡ್ತೀನಿ. ಸೊ ಆರಾಮಾಗಿ ಯೂಸ್ ಮಾಡಿ ಫ್ರೆಂಡ್ಸ್ ತಗೊಂಡು. ನಾವು ಇವಾಗ ಅಕ್ಕಾರ ಮನೆ ಹತ್ರ ಹೋಗಬೇಕು. ಸೊ ಹಾಗೆ ರೆಡಿಯಾಗಿದ್ನಲ್ಲ, ಕೆಲವೊಂದು ಡ್ರೆಸ್ಸು ಬಂದಿತ್ತು. ಸೊ ಇದನ್ನು ತೋರಿಸೋಣ, ರಿವ್ಯೂ ಕೊಡೋಣ ಅಂತ ತೋರಿಸ್ತಾ ಇದ್ದೆ. ಇವಾಗ ಇದೆಲ್ಲ ವಿಡಿಯೋ ಮುಗಿಸ್ಬಿಟ್ಟು ಹೊರಡಬೇಕು. ಸೊ ಇನ್ನೊಂದು ತೋರಿಸ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ನಿಮಿಷ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ಫ್ರಿಡ್ಜ್ ಕವರು. ಸೊ ಇದನ್ನು ಮೀಶೋದಲ್ಲೇ ತೊಗೊಂಡಿದ್ದು, 145 ಅನಿಸುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದಷ್ಟಕ್ಕೆ ಇದೊಂದು ಫ್ರಿಡ್ಜ್ ಕವರ್ ಕೊಟ್ಟಿದ್ದಾರೆ. ಈ ಥರ ನೋಡಿ, ಈ ಥರ 3 ಶೀಟ್ ಕೂಡ ಕೊಟ್ಟಿದ್ದಾರೆ. 3 ಪೀಸ್ ಬರುತ್ತೆ ಇದು. ಸೊ ಈ ಶೀಟು ಸ್ವಲ್ಪ ನಮ್ಮ ಫ್ರಿಡ್ಜಿಗೆ ಇಷ್ಟು ದೊಡ್ಡದಾಗ್ತಾ ಇದೆ, ಕಟ್ ಮಾಡ್ಬೋದಿತ್ತು. ಸೊ ನಾನು ಇಲ್ಗೊಂದು ಹಾಕಿದ್ದೀನಿ. ಆಮೇಲೆ ಹ್ಯಾಂಡಲ್ಲಿ ಕೂಡ ಒಂದು ಕವರ್ ಬರುತ್ತೆ. ಸೊ ಅದು ಹ್ಯಾಂಡಲಿಗೆ ನನ್ನ ಮನೇಲಿ ಹ್ಯಾಂಡಲ್ ಇಲ್ವಲ್ಲ ಫ್ರಿಡ್ಜ್ದು, ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಲ್ಲ. ಸೊ ನೋಡ್ತಾ ಇರ್ಬೋದು, ಈ ಕಡೆ 3 ಪ್ಯಾಕೆಟು ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ ಆಪ್ಷನ್ ತುಂಬ ಇದೆ, ಯಾವ ಕಲರ್ ಬೇಕಾ ಕಲರ್ ತೊಗೊಬೋದು. ಸೊ ನಾನು ಇನ್ನೊಂದು ಶೀಟನ್ನ ಇಲ್ಲಿ ಡಬಲ್ ಟೇಪ್ ಗಮ್ ಹಾಕಿ ಅಂಟಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟೆಡಿ ಬಿಯರ್ ಇದೆಯಲ್ವಾ, ಲವ್ ಅಂತ ಇದೆಯಲ್ವಾ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಫೋಟೋ ಥರನೇ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಥಿಕ್ನೆಸ್ಸಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇದೆ ಅಂತ, ನೋಡ್ತಾ ಇರ್ಬೋದು. ಸೊ ಅದಕ್ಕೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲೊಂದು ಹಾಕಿದ್ದೀನಿ. ಇನ್ನೆರಡು ಫ್ರಿಡ್ಜಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರಿಗೆ ಬೇಕು ಲಿಂಕ್ ಕೆಳಗಡೆ ಚೆಕ್ ಮಾಡ್ಕೊಳ್ಳಿ, ಕೊಟ್ಟಿರ್ತೀನಿ. ಸೊ ಮೀಶೋದಲ್ಲಿ ಆರಾಮಾಗಿ ಬೈ ಮಾಡ್ಬೋದು. ಸೊ ಇದಕ್ಕೂ 10/10 ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.